ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಯಾವುದು? ಇದನ್ನು ಕಮೆಂಟ್ ಬಾಕ್ಸಲ್ಲಿ ಯಾರು ಕರೆಕ್ಟ್ ಆನ್ಸರ್ ಕೊಡ್ತಿರೋ ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಶೌಟೌಟ್ ಇರುತ್ತೆ. ಹಾಗೆ ತಪ್ಪದೆ ಕಮೆಂಟ್ ಮಾಡಿ. ಈ ಮಾಡರ್ನ್ ಏರಾದಲ್ಲಿ ಸ್ಪೇಸ್ ಟೆಕ್ನಾಲಜಿ ತುಂಬ ವೇಗವಾಗಿ ಮುಂದೋಗ್ತಾ ಇದೆ. ಈ ಕಾಂಟೆಕ್ಸ್ಟಲ್ಲಿ ಚೈನಾ ತನ್ನದೇ ಆದ ಸ್ವದೇಶಿ ಸ್ಪೇಸ್ ಸ್ಟೇಷನನ್ನು ಅಂದರೆ ಟಿಯಾಂಗಾಂಗ್ ನಿರ್ಮಾಣ ಮಾಡ್ತಾ ಇದೆ. ಟಿಯಾಂಗಾಂಗ್ ಅಂದರೆ ಹೆವೆನ್ಲಿ ಪ್ಯಾಲೇಸ್ ಅಂತ. ಇದನ್ನು ಬೃಹತ್ ಮಟ್ಟದ ಸ್ಪೇಸ್ ರಿಸರ್ಚ್ ಹಾಗೆ ಟೆಕ್ನಾಲಜಿಕಲ್ ಸೂಪರ್ಮಸಿಗೆ ಹೆಜ್ಜೆ ಆಗ್ತಾ ಇದೆ. ಇನ್ನು ಟಿಯಾಂಗಾಂಗ್ ಒಂದು ಮಾಡ್ಯುಲರ್ ಸ್ಪೇಸ್ ಸ್ಟೇಷನ್ ಅಂದರೆ ಇದು ವಿಭಿನ್ನ ಮಾಡ್ಯೂಲ್ಸ್ಗಳನ್ನು ಸೇರಿಸಿ ನಿರ್ಮಾಣ ಮಾಡ್ತಾ ಇರುತ್ತಾರೆ. ಚೈನಾ ಮೊದಲ ಟಿಯಾಂಗಾಂಗ್ 1 2011ರಲ್ಲಿ ಮತ್ತು ಟಿಯಾಂಗಾಂಗ್ 2 ಅನ್ನು 2016ರಲ್ಲಿ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇನ್ನು ಟಿಯಾಂಗಾಂಗ್ 3 ಅಥವಾ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನನ್ನು 2022ರಿಂದ ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡಿದೆ. ಇನ್ನು ಈ ಸ್ಪೇಸ್ ಸ್ಟೇಷನ್ನ ಉದ್ದ ಸುಮಾರು 55 ಮೀಟರ್ ಹಾಗೂ ತೂಕ 66 ಟನ್. ಇದರ ಕೇಂದ್ರ ಭಾಗ ಟಿಯಾನ್ ಹೆ ಅಂದರೆ ಕೋರ್ ಮಾಡ್ಯೂಲ್. ಇದರಲ್ಲಿ ಆಸ್ಟ್ರೋನಾಟ್ಸ್ಗೆ ನೆಲೆ ಮತ್ತು ಲೈಫ್ ಸಪೋರ್ಟ್ ಸಿಸ್ಟಮ್ ಮತ್ತು ಮಿಷನ್ ಕಂಟ್ರೋಲ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಗೆ ವೆನ್ಚಿಯಾನ್ ಮತ್ತು ಮೆಂಗ್ಶಿಯಾನ್ ಅನ್ನೋ ಲ್ಯಾಬೊರೇಟರಿ ಮಾಡೆಲ್ಗಳು ವೈಜ್ಞಾನಿಕ ಪ್ರಯೋಗಕ್ಕೆ, ಮೆಟೀರಿಯಲ್ಸ್ನ ಟೆಸ್ಟ್ ಮಾಡೋಕ್ಕೆ ಹಾಗೆ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡೋದಕ್ಕೆ ಬಳಸಲಾಗ್ತಾ ಇದೆ. ಮಾಡ್ಯುಲರ್ ಡಿಸೈನ್ನಿಂದ ಇನ್ನಷ್ಟು ಮಾಡ್ಯೂಲ್ಸ್ನ ಸೇರಿಸಬಹುದು. ಹಾಗಾಗಿ ಸ್ಪೇಸ್ ಸ್ಟೇಷನ್ನ ಶಕ್ತಿ ಹಾಗೂ ರಿಸರ್ಚ್ ಪೊಟೆನ್ಷಿಯಲ್ ಹೆಚ್ಚಾಗಬಹುದು. ಚೈನಾ ಈ ಸ್ಪೇಸ್ ಸ್ಟೇಷನ್ ಮೂಲಕ ಲಾಂಗ್ ಟರ್ಮ್ ಸ್ಪೇಸ್ ಹ್ಯಾಬಿಟೇಷನ್, ಮೈಕ್ರೋಗ್ರಾವಿಟಿ ಬೇಸ್ಡ್ ಎಕ್ಸ್ಪೆರಿಮೆಂಟ್ಸ್, ಬಯಾಲಜಿ ಹಾಗೆ ಫಿಸಿಕ್ಸ್ ಮತ್ತು ಮೆಡಿಸಿನ್ನಲ್ಲಿ ವೈಜ್ಞಾನಿಕ ಅಧ್ಯಯನ ಮಾಡಲು ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಚೈನಾ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ತೋರಿಸಲು ಸಹ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈ ಸ್ಪೇಸ್ ಸ್ಟೇಷನ್ ಇಡೀ ಗ್ಲೋಬಲ್ ಸ್ಪೇಸ್ ರೇಸ್ನಲ್ಲಿ ಚೈನಾದ ಸ್ಥಾನವನ್ನು ಭದ್ರಪಡಿಸುತ್ತದೆ. ಚೈನಾ ಈ ಮಟ್ಟಕ್ಕೆ ಹೇಗೆ ತಲುಪ್ತು ಅಂತ ನೋಡಿದರೆ, ಸೆಂಜೋ ಕ್ರೀವ್ಡ್ ಸ್ಪೇಸ್ ಕ್ರಾಫ್ಟ್ ಮಿಷನ್ ಹಾಗೆ ಟಿಯಾಂಗಾಂಗ್ 1 and 2 ಎಕ್ಸ್ಪೆರಿಮೆಂಟಲ್ ಮಿಷನ್ಸಿಂದ ಅವರು ಮಾಡ್ಯುಲರ್ ಸ್ಪೇಸ್ ಸ್ಟೇಷನ್ಗೆ ತಲುಪಿದ್ದಾರೆ. ಇನ್ನು 2021-22ರಲ್ಲಿ ಚೈನಾ ಕ್ರೀವ್ಡ್ ಮಿಷನ್ಸ್ ಮೂಲಕ ಮಾಡ್ಯೂಲ್ಸನ್ನು ಅಸೆಂಬಲ್ ಕೂಡ ಮಾಡಿದೆ. ಲಾಂಗ್ ಮಾರ್ಚ್ ರಾಕೆಟ್ಸ್ ಇವು ಮಾಡ್ಯೂಲ್ಸನ್ನು ಸ್ಪೇಸ್ಗೆ ತೆಗೆದುಕೊಂಡು ಹೋಗಲು ಬಳಕೆ ಮಾಡ್ತಾ ಇದ್ದಾರೆ. ಸ್ಪೇಸ್ ಸ್ಟೇಷನಲ್ಲಿ ಕ್ರ್ಯೂ ಲೈಫ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿ ಸಮಯದಲ್ಲಿ 3 ಆಸ್ಟ್ರೋನಾಟ್ಸ್ಗಳು ವಾಸಿಸ್ತಾರೆ. ಅವರ ಡೈಲಿ ರೂಟೀನ್ನಲ್ಲಿ ಎಕ್ಸಸೈಸ್ ಮತ್ತು ಎಕ್ಸ್ಪೆರಿಮೆಂಟ್ ಕೂಡ ನಡೆಸ್ತಾ ಇರ್ತಾರೆ. ಮೇಂಟೆನೆನ್ಸ್ ಕಾರ್ಯಗಳನ್ನು ಆಗಾಗ ಮಾಡ್ತಾ ಇರ್ತಾರೆ. ಮೈಕ್ರೋಗ್ರಾವಿಟಿಯಿಂದ ಮಸಲ್ಸ್ ಮತ್ತು ಬೋನ್ಸ್ ಮೇಲೆ ಚಾಲೆಂಜ್ ಕೂಡ ಬರುತ್ತೆ. ಆದರೆ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಸಿಸ್ಟಮಿಂದ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮೂಲಕ ಈ ಚಾಲೆಂಜ್ಗಳನ್ನು ನಿರ್ವಹಣೆ ಮಾಡ್ತಾರೆ. ಕಮ್ಯುನಿಕೇಷನ್ ಸಿಸ್ಟಮ್ನನ್ನು ಅರ್ತ್ನ ಜೊತೆ ಮೇಂಟೈನ್ ಮಾಡುತ್ತಾರೆ. ಹಾಗೆ ಮಿಷನ್ಸ್ ಕಂಟ್ರೋಲ್ ಮತ್ತು ರಿಸರ್ಚ್ ಕೋಆರ್ಡಿನೇಷನ್ಗಾಗಿ ಯೂಸ್ ಮಾಡ್ತಾರೆ. ಇನ್ನು ಈ ಸ್ಪೇಸ್ ಸ್ಟೇಷನ್ನಿಂದ ಭವಿಷ್ಯದಲ್ಲಿ ಚೈನಾ ಮೂನ್ ಮತ್ತು ಮಾರ್ಸ್ ಮಿಷನ್ಗೆ ಪ್ರಿಪರೇಷನ್ ಮಾಡ್ತಾ ಇದೆ. 2030ರ ವೇಳೆಗೆ ಆಪರೇಷನಲ್ ಸ್ಟೇಜ್ಗೆ ಬರುವ ನಿರೀಕ್ಷೆ ಇದೆ. ಇಡೀ ಪ್ರಾಜೆಕ್ಟ್ ಚೈನಾ ಸ್ಪೇಸ್ ಟೆಕ್ನಾಲಜಿ ಲೀಡರ್ಶಿಪ್ಪನ್ನು ಬಲಪಡಿಸ್ತಾ ಇದೆ. ಹಾಗೆ ಇತರ ದೇಶಗಳೊಂದಿಗೆ ಕೊಲಾಬರೇಷನ್ಗಾಗಿ ಕೂಡ ದಾರಿ ತೆರೆಯುತ್ತೆ. ಚೈನಾ ಸ್ಪೇಸ್ ಸ್ಟೇಷನ್ ನಮ್ಮ ಕಾಲದ ಒಂದು ಮಹತ್ವಪೂರ್ಣ ಸ್ಪೇಸ್ ಇಂಜಿನಿಯರಿಂಗ್ ಅಚೀವ್ಮೆಂಟ್ ಆಗಿರಬಹುದು. ಇದು ಹ್ಯೂಮನ್ ಹ್ಯಾಬಿಟೇಷನ್ ಇನ್ ಸ್ಪೇಸ್, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮತ್ತು ಗ್ಲೋಬಲ್ ಸ್ಪೇಸ್ ರೇಸ್ನಲ್ಲಿ ಚೈನಾದ ಸಾಧನೆಯ ಸಂಕೇತ ಆಗಿರುತ್ತೆ. ಹಾಗೆ ಈ ಸ್ಪೇಸ್ ಸ್ಟೇಷನ್ ಭವಿಷ್ಯದಲ್ಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್, ಮೂನ್ ಮಿಷನ್ಸ್ ಮತ್ತು ಮಾರ್ಸ್ ಕಾಲೋನೈಸೇಷನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚೈನಾ ಈ ಹೆವೆನ್ಲಿ ಪ್ಯಾಲೇಸಿಂದ ಭವಿಷ್ಯದಲ್ಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ನಲ್ಲಿ ತನ್ನದೇ ಆದ ಹೆಜ್ಜೆಯನ್ನು ಮೂಡಿಸುತ್ತೆ. ನಾವು ಈ ಟೆಕ್ನಾಲಜಿ ರಿಸರ್ಚ್ ಮತ್ತು ಹ್ಯೂಮನ್ ಪಾಸಿಬಿಲಿಟೀಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸ್ಪೇಸ್ ಏಜ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತಷ್ಟು ವಿಸ್ತಾರ ಆಗುತ್ತೆ. ಈ ಮುಖಾಂತರ ನಾನು ಚೈನಾನ ಹೊಗಳ್ತಾ ಇಲ್ಲ, ಆದರೆ ಅವ್ರು ಮಾಡ್ತಾ ಇರೋ ಕೆಲಸನ ಹೇಳ್ತಾ ಇದ್ದೀರಿ. ಭಾರತವೂ ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ನಮ್ಮಲ್ಲೂ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇವೆ. ಫ್ಯೂಚರಲ್ಲಿ ನಾವು ಕೂಡ ಅಥವಾ ನಮ್ಮದೇ ನಿರ್ಮಿತವಾದ ಸ್ಪೇಸ್ ಸ್ಟೇಷನನ್ನು ಹೊಂದಿರ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.